ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವಿವತ್ತು ಪಾಪುಗೆ ಸ್ಕೂಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಡ್ಮಿಷನ್ ಮಾಡ್ಸೋಕ್ಕೆ. ಸೊ ಸ್ಕೂಲ್ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆ ಬೇಸಿಸ್ ಮೇಲೆ ಹೊಸ ಸ್ಕೂಲ್ ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಆ ಶಾರ್ಟ್ ಲಿಸ್ಟಲ್ಲಿ ಇವತ್ತು ಹೋಗ್ತಾ ಇರೋ ಮೊದಲನೇ ಸ್ಕೂಲ್ ಯಾವುದು ಅಂತ ತೋರಿಸ್ತೀನಿ. ಇದು ಪಾಪುಗೆ ನಾವು ನೋಡೋಕೆ ಬಂದಿರೋ ಫಸ್ಟ್ ಸ್ಕೂಲ್. ಸ್ಕೂಲ್ ನೇಮ್ ಬಂದು ಸ್ಕೂಲ್ ಆಫ್ ಇಂಡಿಯಾ. ಚೆನ್ನಾಗಿದೆ, ಹೊರಗಡೆಯಿಂದ ನೋಡೋಕ್ಕೆ ಸ್ಪೇಷಿಯಸ್ ಆಗಿದೆ ಗ್ರೌಂಡ್ ಎಲ್ಲನೂ. ಒಳಗಡೆ ಎಜುಕೇಷನ್ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ, ವಿಚಾರಿಸಿದ್ವಿ. ಎಲ್ಲರೂ ಅದನ್ನೇ ಹೇಳಿದ್ರು. ನೋಡಬೇಕು, ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬರಬೇಕು. ಇದು ಎಂಟ್ರಿ ಫಾರ್ಮ್ ಕೊಟ್ಟಿದ್ರು ಫಿಲ್ ಮಾಡಲಿಕ್ಕೆ. ಫಿಲ್ ಮಾಡಿ ಆದಮೇಲೆ ಇಲ್ಲಿ ಮುಂದೆಗಡೆ ಕಾಣ್ತಿರೋ ಕೌಂಟ್ರಲ್ಲಿ ಹೋಗ್ಬಿಟ್ಟು ನಾವು ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದಿತ್ತು. ಲೈಕ್ ಸ್ಕೂಲ್ದೆಲ್ಲ ಫೀಸ್ ಸ್ಟ್ರಕ್ಚರ್ ಎಲ್ಲ ಏನಿದೆ ಅದು ಎಲ್ಲ ಅದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ನೋಡಿ, ಇವರು ನಮ್ಮ ಪ್ರೇಮಾನಂದ ಗುರೂಜಿಗಳು. ಈವ್ನಿಂಗು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಬಂದಿದ್ವಿ, ಎಲೆಕ್ಟ್ರಾನಿಕ್ ಸಿಟಿ ಸೈಡು. ರವಿದು ಮಾರ್ಚ್ 1 ಬರ್ಡೇ ಇದೆ. ಸೊ ಹಾಗಾಗಿ ಬರ್ಡೇಗೋಸ್ಕರ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ಸರಿ, ಶಾಪಿಂಗ್ ಹೋಗೋಕ್ಕೂ ಮುಂಚೆ ಪಾಪು ಹೊಟ್ಟೆ ಹಸ್ವಾಗ್ತಾಯಿದೆ ಅಂತ ಅಂದರು. ಅದಕ್ಕೆ ಸರಿ ಬರ್ಗರ್ ಕೊಡಿಸೋಣ ಅಂತ ಅಂದ್ಕೊಂಡು ಬಂದ್ವಿ. ಅವ್ರು ಬರ್ಗರ್ ತಿನ್ನಲಿಲ್ಲ. ನಾನು ಮತ್ತು ರವಿ ಮಾತ್ರ ಬರ್ಗರ್ ತೊಗೊಂಡ್ವಿ. ಪಾಪುಗೆ ಕಾಂಪ್ಲಿಮೆಂಟ್ರಿ, ಪಾಪುಗೆ ಅಂತಲ್ಲ, ಅಲ್ಲಿ ಯಾರೇ ಬಂದರೂ ಕಾಂಪ್ಲಿಮೆಂಟ್ರಿಗೆ ಅಂತ ಹೇಳ್ಬಿಟ್ಟು ಚಿಪ್ಸು ಮತ್ತು ಮಯೋನೀಸ್ ಕೊಡ್ತಾರೆ. ಪಾಪು ಅದನ್ನು ತಿಂತಿದ್ರು, ಎಕ್ಸ್ಟ್ರಾ ಕೊಡಿಸಿದ್ವಿ. 3 ಜನ ಇದ್ವಲ್ಲ, 3 ಜನದ್ದು ಸೇರಿ ಪಾಪು ಒಬ್ರಿಗೇನೆ ಪ್ಲೇಟ್ಗೆ ಹಾಕಿಸ್ಬಿಟ್ಟು ಈ ಕಡೆ ಸೈಡಲ್ಲಿ ಕುಳ್ಸಿದ್ವಿ, ತಿನ್ನು ಅಂತ ಹೇಳ್ಬಿಟ್ಟು. ಅವ್ರ ಪಾಡಿಗೆ ಅವ್ರು ತಿಂತಿದ್ರು. ಆ ಗ್ಯಾಪಲ್ಲೇ ನಮ್ಮದು ಬರ್ಗರ್ ಎಲ್ಲ ಬಂತು. ನೋಡಿ ಎಷ್ಟು ಲೋಡೆಡ್ ಆಗಿದೆ ಅದು ಬರ್ಗರು. ನೋಡ್ತಿದ್ರೆ ನನಗೆ ಈಗಲೂ ತಿನ್ನಬೇಕು ಅಂತ ಅನಿಸುತ್ತೆ. ಎಷ್ಟು ಸಾರಿ ತಿಂದ್ರು ನನಗೆ ಬರ್ಗರು, ಪಿಜ್ಜಾ ಇದೆಲ್ಲನೂ ಆ ಕ್ರೇವಿಂಗ್ಸೇ ಕಡಿಮೆ ಆಗೋಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ಇಷ್ಟ ನನಗೆ. ಅದಕ್ಕೆ ತಿಂತಾ ಎಂಜಾಯ್ ಮಾಡ್ತಿದ್ದೆ. ವಿಡಿಯೋ ಕರೆಕ್ಟಾಗಿ ಆಗ್ತಿದೆಯಲ್ಲ ಅಂತ ನೋಡಿಲ್ಲ ತಿನ್ನೋ ಗ್ಯಾಪಲ್ಲಿ. ಸರಿ, ಹೇಗೋಗುತ್ತೋ ಹಾಗೇ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೆಡ್ಡೇ ಕಟ್ಟಾಗಿಬಿಟ್ಟಿದೆ ವೀಡಿಯೋದಲ್ಲಿ. ಇಟ್ಸ್ ಓಕೆ, ಸಮ್ಟೈಮ್ಸ್ ಆಗುತ್ತೆ ಅದೆಲ್ಲನೂ, ಪರವಾಗಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಝುಡಿಯೋ, ಮ್ಯಾಕ್ಸು, ವೆಸ್ಟ್ ಸೈಡ್ ಎಲ್ಲನೂ ಒಟ್ಟಿಗೆ ಒಂದೇ ಲೈನಲ್ಲಿದೆ. ಸೊ ನನಗೆ ಅದೊಂದು ಬೆನಿಫಿಟ್ ಈ ಕಡೆ ಶಾಪಿಂಗಿಗೆ ಅಂತ ಬಂದವಾಗ. ಅಲ್ಲೊಂದು ಇಲ್ಲೊಂದು ಹೋಗಿ ಹುಡ್ಕೋದೆಲ್ಲ ಏನಿರೋಲ್ಲ, 3 ಒಂದೇ ಸರಿ ವಿಸಿಟ್ ಮಾಡ್ಕೊಂಡು ಬಂದರೆ ನಮ್ಮದು 3ರಲ್ಲಿ ಯಾವುದೋ ಒಂದು ಕಡೆ ಬಂದಿದ್ದು ಶಾಪಿಂಗು ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಹಾಗಾಗಿ ಬಂದುಬಿಟ್ಟು ಫಸ್ಟು ವೆಸ್ಟ್ ಸೈಡು, ಮ್ಯಾಕ್ಸು ಅಲ್ಲೆಲ್ಲ ನೋಡಿದ್ವಿ. ಅಷ್ಟೊಂದೆಲ್ಲ ಏನು, ಯಾಕಂದರೆ ಈಗಿನ ಸೀಸನ್ ಇನ್ನಿಲ್ಲಲ್ಲ. ಸೊ ಹಾಗಾಗಿ ಆ ಥರ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಏನೂ ಸಿಕ್ಕಿರಲಿಲ್ಲ ನಮಗೆ. ಸೊ ಲಾಸ್ಟು ಝುಡಿಯೋದಲ್ಲಿ ತಗೊಳಕ್ಕೆ ಅಂತ ಹೋದ್ವಿ. ಅಲ್ಲಿ ಓಕೆ, ಇಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಲ್ಲಿಗೆ ಇವ್ರಿಗೆ ಇಷ್ಟ ಆಗೋ ಥರ ಒಂದು ಸ್ವಲ್ಪ ಬಟ್ಟೆ ಸಿಕ್ತು. ಬಟ್ಟೆ ಅಂದರೆ ಲೈಕ್ ಪ್ಯಾಂಟ್ ಮಾತ್ರ ತೊಗೊಂಡಿದ್ದು, ಬೇರೇನೂ ತೊಗೊಂಡಿಲ್ಲ ಅವರು. ಶರ್ಟು, ಟೀ ಶರ್ಟ್ಸ್ ಎಲ್ಲ ತೊಗೋ ಅಂತ ಹೇಳಿದೆ, ಅವ್ರೇನು ಅದೆಲ್ಲ ತೊಗೊಂಡಿಲ್ಲ, ಬರೀ ಪ್ಯಾಂಟ್ ಮಾತ್ರ ತೊಗೊಂಡ್ರು. ಲೈಕ್ ರೆಗ್ಯುಲರಾಗಿ ಬೇರೆ ಕಡೆ ಇನ್ನೊಂದು ಕಡೆ ತೊಗೊತಾರೆ ಇವರು ಬಟ್ಟೆಗಳು. ಸೊ ಅಲ್ಲೋಗ್ಬಿಟ್ಟು ನಾನು ಶರ್ಟ್ ಎಲ್ಲ ಪರ್ಚೇಸ್ ಮಾಡ್ಕೊತೀನಿ, ನನಗೆ ಇಲ್ಲೇನು ಬೇಡ ಅಂತ ಹೇಳ್ಬಿಟ್ಟು ಬರೀ ಒಂದು ಪ್ಯಾಂಟ್ಗಳು ಮಾತ್ರ ತೊಗೊಂಡ್ರು. ಮತ್ತು ಇಲ್ಲಿಗೇನಾದರೂ ಬಂದುಬಿಟ್ರೆ ಪಾಪದೊಂದು ಕಪಿಚೇಷ್ಟೆ ನಡೆಯುತ್ತೆ. ಅದು ನೋಡೋಕ್ಕೆ ಕ್ಯೂಟ್ ಅನಿಸುತ್ತೆ. ಬಟ್ ಆ ಕ್ಯೂಟಲ್ಲಿ ಒಂದೊಂದು ಸರಿ ಭಯ ಹೆಂಗಾಗ್ಬಿಡುತ್ತೆ ಅಂದರೆ, ಎಲ್ಲಾದರೂ ಮಿಸ್ ಆಗಿಬಿಟ್ರೆ, ಏನಾದರೂ ಆಗಿಬಿಟ್ರೆ ಅನ್ನೋ ಒಂದು ಭಯ ನನಗೆ.
ಅಲ್ಲಿ ಬಟ್ಟೆಗಳು ಮತ್ತು ಅದು ಡಾಲ್ಸ್ ಎಲ್ಲ ನಿಲ್ಲಿಸಿರ್ತಾರೆ ಅಲ್ವಾ, ಅದ್ರ ಅಡಿಲಿ ಹೋಗಿ ಸೇರ್ಕೊಂಡು ಬಿಡ್ತಾರೆ. ಎಲ್ಲೋಗಿ ಸೇರ್ಕೊಂಡಿರ್ತಾರೆ ಅಂತ ಹುಡ್ಕೋದೇ ನನಗೆ ದೊಡ್ಡ ಟಾಸ್ಕ್ ಇಲ್ಲಿಗೆ ಬಂದುಬಿಟ್ರೆ. ಅದಕ್ಕೆ ನನಗೆ ಇವ್ರನ್ನ ಕರ್ಕೊಂಡು ಬರೋಕ್ಕೆ ಒಂದೊಂದು ಸರಿ ಬೇಜಾರಾಗಿಬಿಡುತ್ತೆ. ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನನಗೆ ಶಾಪಿಂಗ್ ಕಡೆ ಗಮನನೇ ಕೊಡೋಕ್ಕಾಗಲ್ಲ, ಬರೀ ಇವ್ರನ್ನ ಹುಡ್ಕೋದೇ ಆಗ್ಬಿಟ್ಟಿರುತ್ತೆ ನನಗೆ. ನೋಡಿ ಈ ಥರ ಹೋಗ್ಬಿಟ್ಟು ಅಡಿಗಳಲ್ಲಿ ಸೇರ್ಕೊಂಡ್ಬಿಡೋದು, ಹುಡ್ಕಾಡ್ಸೋದು, ಅಲ್ಲಿ ಕಣ್ಣ ಮುಚ್ಚಲ್ಲ ಆಡೋದು ಇವ್ರನ್ನ ಜೊತೆಗೆ ಬಂದುಬಿಟ್ಟು. ನನಗಂತೂ ಸಾಕಾಗ್ಬಿಡುತ್ತೆ ಇಲ್ಲಿಗೆ ಅವ್ರನ್ನ ಕರ್ಕೊಂಡು ಬಂದರೆ. ಅದಕ್ಕೆ ಒಂದೊಂದು ಸರಿ ಏನು ಮಾಡ್ತೀನಿ, ನನಗೆ ಲೈಕ್ ಜಾಸ್ತಿ ಶಾಪಿಂಗ್ ಮಾಡಬೇಕು, ನನಗೇನಾದರೂ ಸೆಲೆಕ್ಟ್ ಮಾಡಬೇಕು ಏನಾದರೂ ಅಕೇಶನ್ಸ್ಗೆ ಅಲ್ಲಿಗೆ ಇಲ್ಲಿಗೆ ಅಂತ ಬಂದಾಗ ಅಮ್ಮ ಮನೇಲಿ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಅಮ್ಮ ಮನೆ ನಿಯರ್ ಬೈಲೇ ಇದಲ್ವಾ, ಹಾಗಾಗಿ ಅವ್ರ ಹತ್ರ ಬಿಟ್ಬಿಟ್ಟು ನಾನು ರವಿ ಮಾತ್ರ ಶಾಪಿಂಗ್ ಬಂದುಬಿಡ್ತೀವಿ. ಆವಾಗ ಸ್ವಲ್ಪ ಪೀಸಾಗಿ ನಾನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಹಂಗಂತ ಪಾಪು ಇದ್ದರೆ ಪೀಸ್ ಇರಲ್ಲ ಅಂತಲ್ಲ, ಬಟ್ ಏನೋ ಅವ್ರ ಕಡೆ ಕೇರಿಂಗ್ ಜಾಸ್ತಿ ಹೋಗ್ತಾ ಇರುತ್ತೆ, ಆ ಕಡೆ ಶಾಪಿಂಗ್ ಕಡೆ ಗಮನನೇ ಇರಲ್ವಲ್ಲ. ಸೊ ಆ ಬೇಸಿಸ್ ಮೇಲೆ ಹೇಳಿದ್ದು ನಾನು. ಅಲ್ಲಿಂದ ಮುಗಿಸ್ಕೊಂಡು ಲೈಕ್ ನಾನು ಯಾವತ್ತೂ ಕುನಾಫಾ ಟ್ರೈ ಮಾಡಿರಲಿಲ್ಲ. ಸರಿ ಇಲ್ಲಿ ಕುನಾಫಾ ಒಂದು ಶಾಪ್ ಇದೆ, ಸರಿ ಕುನಾಫಾ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವ. ಪಕ್ಕದಲ್ಲೇ ಟಾಯ್ ಶಾಪ್ ಇತ್ತು. ಆ ಕಾಣ್ತಿದ್ದೆಲ್ಲ ಬ್ಲ್ಯಾಕ್ ಕಲರ್ದು ಒಂದು ಕಾರ್ ಇದೆಲ್ಲ, ಆ ಕಾರ್ ಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಾರೆ. ನನಗೆ ಅದೇ ಬೇಕು ಅದೇ ಬೇಕು ಅಂದ್ಕೊಂಡು. ಬೇರೆ ಕಾರೆಲ್ಲ ಇತ್ತು, ಅದನ್ನು ತಗೋ, ಇದು ಬೇಡ, ಆಲ್ರೆಡಿ ನಿನ್ನ ಹತ್ರ ಇದೆ ಈ ಥರದ್ದು, ನಿನಗೆ ಬೇಡ ಪುಟ್ಟು, ಬೇರೆ ತಗೋ ಅಂತ ಹೇಳ್ತಾ ಇದ್ದೀನಿ. ಕೇಳ್ತಾನೆ ಇಲ್ಲ, ಇಲ್ಲ ನಂಗೆ ಅದೇ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಿದ್ರು. ಆ ಗ್ಯಾಪಲ್ಲಿ ಒಳಗಡೆ ರವಿ ಹೋಗ್ಬಿಟ್ಟು ಕೇಳ್ಕೊಂಡು ಬಂದರು. ಹತ್ತತ್ರ 2.5 ಸಮಥಿಂಗ್ ಏನೋ ಹೇಳಿದ್ರಂತೆ. ಅದಕ್ಕೆ ಅಷ್ಟೆಲ್ಲ ವರ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಬಂದುಬಿಟ್ರು. ಮತ್ತು ಕುನಾಫಾ ಬಂತ ಅವ್ರು ಬರೋ ಅಷ್ಟರಲ್ಲಿ ನನಗೆ ಗೊತ್ತಿಲ್ಲ ಅದು ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು, ಒಳಗಡೆ ಇದು ಕ್ರೀಮು ಮತ್ತು ಚೀಸೆಲ್ಲ ಇರುತ್ತಲ್ವ, ಅದು ಫುಲ್ಲು ಬಿಸಿ ಬಿಸಿಯಾಗಿತ್ತು. ನನಗೆ ಗೊತ್ತಿಲ್ಲ ಇದು ಮೇಲೆಗಡೆ ತಣ್ಣಗೆ ಫೀಲ್ ಆಗ್ತಿತ್ತು ನನಗೆ ಅಂತ ಹೇಳ್ಬಿಟ್ಟು ನಾನು ಸ್ಲೈಸ್ ಎಲ್ಲ ಮಾಡಿಕೊಟ್ರು ರವಿ. ನಾನು ತಗೊಂಡು ಚಿಕ್ಕ ಬೈಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಕಟ್ ಮಾಡಿದೆ, ಅದು ಬರಲಿಲ್ಲ. ಅದಕ್ಕೆ ಸರಿ ಒಂದು ಫುಲ್ ಬೈಟ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಅದರಲ್ಲೊಂದು ಹಾಫ್ ಬಂತು. ತೊಗೊಂಡು ಒಂದೇ ಸರಿಗೆ ಬಾಯಿಗೆ ಹಾಕ್ಕೊಂಡು ಬಿಟ್ಟಿದ್ದೀನಿ. ಫುಲ್ ಬಿಸಿ ಬಿಸಿ ಆಗಿಬಿಟ್ಟು ನನ್ನದು ಬಾಯೆಲ್ಲ ಸುಟ್ಟೋಗ್ಬಿಡ್ತು. ಆಮೇಲೆ ನಿಧಾನಕ್ಕೆ ತಿಂದೆ. ಅಷ್ಟೊಂದು ಬಿಸಿ ಇರುತ್ತೆ ಅಂದರೆ ನನಗೆ ಅವತ್ತೇ ಗೊತ್ತಾಗಿದ್ದು ಕುನಾಫಾ. ಅಯ್ಯೋ ದೇವರೇ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋದವಾಗ ಬೇರೆ ವೆರೈಟೀಸ್ ಟ್ರೈ ಮಾಡೋಣ ಅಂತ ಇಂಟ್ರೆಸ್ಟ್ ಬಂತು ನನಗೆ. ತುಂಬ ಚೆನ್ನಾಗಿದೆ ಕುನಾಫಾ. ಯಾರ್ಯಾರು ಕುನಾಫಾ ತಿಂತೀರಾ ಅಂತ ಹೇಳಿ ನನಗೆ. ಬಟ್ ನನಗೆ ಮಾತ್ರ ಫಸ್ಟ್ ಟೈಮ್ ತಿಂದಿದ್ದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸರಿ ಅಂತೇಳಿ ಅದೆಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನೋಡಿ ಪಾಪು ನಾನು ಹೆಂಗೆ ಫೇಸ್ ಮಾಡ್ತೀನಿ ನೀವು ಅದೇ ಥರ ಮಾಡಿ ಅದೇ ಥರ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಮಾಡ್ತಾಯಿದ್ರು. ಅದು ಮಾಡೋದಲ್ಲದೆ ಅಮ್ಮಿ ವೀಡಿಯೋ ಮಾಡಮ್ಮ ಅಂತ ಬೇರೆ ಹೇಳ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿದೆ, ಯಾಕಂದರೆ ಮಕ್ಕಳು ಇದೆಲ್ಲ ನಾನು ಈ ವಯಸ್ಸಲ್ಲಿ ಮಾಡ್ತಾರೆ, ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ಇದನ್ನೆಲ್ಲ ಮಾಡಲ್ಲ. ನಾವು ಅವಾಗ ಅದನ್ನು ಮಿಸ್ ಮಾಡ್ಕೊತಿರ್ತೀವಲ್ಲ, ಸೊ ಮಿಸ್ ಮಾಡ್ಕೊಂಡವಾಗ ಇದನ್ನೆಲ್ಲ ಓಪನ್ ಮಾಡಿ ನೋಡಿದಾಗ ರೀಕಾಲ್ ಆಗುತ್ತೆ ನಮಗೆ. ಅದೊಂದು ರೀಸನ್ಗೆ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ನಮಸ್ತೆ ಎಲ್ಲರಿಗೂ ಹೇಳಬೇಕು. ನಮಸ್ತೆ ಎಲ್ಲರಿಗೂ. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಊಟ ಮಾಡಿದ್ರ ಎಲ್ಲರೂ? ಊಟ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕಾರು ಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಅಂದರೆ ರವಿ ಆರ್ಡರ್ ಮಾಡಿದ್ದು, ಅದನ್ನೆಲ್ಲ ನಾನೇ ರಿಸೀವ್ ಮಾಡಿಕೊಂಡು ಅನ್ಪ್ಯಾಕ್ ಎಲ್ಲ ಮಾಡಿದ್ದು. ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದು ಬಂದಮೇಲೆ ನಾನು ಬಚ್ಚಿಟ್ಬಿಟ್ಟಿದ್ದೆ, ಸರ್ಪ್ರೈಸಾಗಿ ಕೊಡೋಣ ಪಾಪುಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೊಟ್ಟೆ. ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಫುಲ್ ಖುಷಿಯಾಗ್ಬಿಟ್ಟು ಏನು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನನಗೆ ಕಾರ್ ಬಂತು ಅಂತ ಅಂದ್ಕೊಂಡು. ಬಟ್ ಅಲ್ಲಿ ನೋಡಿದ ಕಾರಿಗಿಂತ ಈ ಕಾರೇ ಬೇರೆ ಥರ ಬುಕ್ ಮಾಡಿದ್ರು ಇವರು. ಬಟ್ ಇದು ಸ್ವಲ್ಪ ಗೇಜ್ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸಖತ್ತಾಗಿದೆ. ನನಗೆ ಈ ಕಾರ್ ತುಂಬ ಇಷ್ಟ ಆಯಿತು. ಇದನ್ನು ರವಿ ಆಟಾಡಿಸ್ತಿದ್ದಾರೆ, ಪಾಪುಗೆ ಡೆಮೋ ತೋರಿಸ್ತಾ ಇದ್ದಾರೆ ಯಾವ ಥರ ಆಟಾಡಿಸ್ಬೇಕು ಅಂತೆಲ್ಲ ಹೇಳ್ಕೊಂಡು. ಇದು ಏನು ಪಾಪುಗೆ ಆಮೇಲೆ ಆಟಾಡ್ಸೋಕ್ಕೆ ಅಂತ
ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಹಾಗೆ ಸುಮ್ಮನೆ ಸ್ವಲ್ಪ ವಿಂಡೋ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ ಶಾಪಿಂಗ್ ಎಲ್ಲನೂ. ಸ್ಕೂಲ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಸ್ಕೂಲಲ್ಲಿ ಇದೊಂದು ಸ್ಲ್ಯಾಮ್ ಬುಕ್ ಅಂತ ಕೊಟ್ಟಿದ್ದಾರೆ ಪಾಪುಗೆ. ಚೆನ್ನಾಗಿದೆ ಅದು ಬುಕ್ಕು. ಅದರಲ್ಲಿ ಈ ಥರ ಎಲ್ಲ ಇದೆ. ಆಲ್ರೆಡಿ ತೊಗೊಂಡು ಬಂದುಬಿಟ್ಟು ಇದೆಲ್ಲ ಬರೆದಿದ್ದಾರೆ ಪಾಪು. ಇನ್ನೂ ಏನೇನು ಫಿಲ್ ಮಾಡಬೇಕು, ಮಾಡಿಲ್ಲ. ಇದು ಒಂದೇ ಮಾಡಿದ್ವಿ, ಒಂದು ಪೇಜ್ ಅಷ್ಟೇ ಮಾಡಿದ್ದಾರೆ. ಅವ್ರು ಮಾಡೋಕ್ಕೆ ರೆಡಿ ಇದ್ದರು. ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಒಬ್ಬನು ಟಯರ್ಡ್ ಆಗಿತ್ತು ಅಂತ ಹೇಳಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಅವ್ರು ಆ ಗ್ಯಾಪಲ್ಲಿ ಕುತ್ಕೊಂಡು ಇನ್ನೆಲ್ಲ ನೋಡಿ ಮಾಡಿದ್ದಾರೆ. ಫ್ರೀ ಮಾಡ್ಕೊಂಡು ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾರೆ ಅವರು, ಫ್ರೀ ಇರಲ್ಲ. ನೋಡೋಣ, ಫ್ರೀ ಮಾಡ್ಕೊಂಡು ಇದನ್ನ ಫಿಲ್ ಮಾಡಿಸ್ತೀನಿ. ಇನ್ನು ಶಾಪಿಂಗ್ ಹೋಗಿದೆ ಅಂತ ಹೇಳಿದ್ನಲ್ವ, ಶಾಪಿಂಗಲ್ಲಿ ಜಸ್ಟ್ ಜುಡಿಯೋಗೆ ಹೋಗಿದ್ವಿ. ಇದೊಂದು ಲಿಪ್ ಬಾಮ್ಸ್ ಎಲ್ಲ ತೊಗೊಂಡು ಬಂದೆ. 4 ವೆರೈಟೀಸ್ ಇತ್ತು. 4 ವೆರೈಟೀಸ್ ತೊಗೊಂಡು ಬಂದು ಆಲ್ರೆಡಿ ಒಂದು ಓಪನ್ ಮಾಡಿ ನೋಡಿದೆ. ಯಾವುದು ವೆನಿಲಾ ಫ್ಲೇವರು, ಇದೊಂದು ಸ್ಟ್ರಾಬೆರಿ ಕ್ರಶ್, ಇದು ಬಬಲ್ ಗಮ್ ಅಂತ ಇದೆ, ಇನ್ನೊಂದು ಚೆರ್ರಿ ಕಿಸ್ಸು. ಕಾಜಲ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಾಜಲ್ ತೊಗೊಂಡೆ. ಇನ್ನು ಬಿಟ್ಟರೆ ಇವರು ಒಂದು ಸ್ವಲ್ಪ ಪ್ಯಾಂಟ್ಸ್ ಎಲ್ಲ ತೊಗೊಂಡು, ಅಷ್ಟೊಂದು ಪ್ಯಾಂಟ್ಸ್ ತೊಗೊಂಡಿದ್ದಾರೆ ಅಷ್ಟೇ, ನೀನು ತೊಗೊಂಡಿಲ್ಲ. ಸುಮ್ಮನೆ ಹಾಗೆ ಹೋಗಿ ಅವೆಲ್ಲ ತೊಗೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಚಿಕ್ಕದೇ ಇದೆ ವ್ಲಾಗು, ಸ್ಟಾರ್ಟಿಂಗಲ್ಲೆಲ್ಲನೂ ಚಿಕ್ಕದೇ ಮಾಡ್ತಾಯಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಿಂದ ಸ್ವಲ್ಪ ಲೆಂತಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಇವಾಗಿನವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆಲ್ಲನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ಲೈಕ್ ಮಾಡಿ. ಥ್ಯಾಂಕ್ ಯು.